ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಶನಿ ಮತ್ತು ಶಿವನ ಬಗ್ಗೆ ನೀವು ತಿಳಿಯಲೇಬೇಕಾದ ಒಂದು ರಹಸ್ಯಮಯವಾದ ಕಥೆಯೊಂದಿದೆ. ಅದರ ಸಂಬಂಧವೇನು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯಲಿದ್ದೇವೆ. ದಂತಕಥೆಯ ಪ್ರಕಾರ ಶನಿಯು ಒಮ್ಮೆ ಶಿವನ ವಾಸಸ್ಥಳವಾದ ಕೈಲಾಸ ಪರ್ವತವನ್ನು ತಲುಪಿದನು. ಆಗ ಶಿವನು ಶನಿಯ ಬಳಿ ಇಲ್ಲಿಗೆ ಬಂದಿರುವ ಕಾರಣವೇನೆಂದು ಕೇಳಿದನು. ಆಗ ಶನಿಯು, ಓ ಸ್ವಾಮಿ, ನಾಳೆಯಿಂದ ನಾನು ನಿಮ್ಮ ರಾಶಿಗೆ ಬರಲಿದ್ದೇನೆ, ಅಂದರೆ ನಿಮ್ಮ ಮೇಲೆ ನನ್ನ ವಕ್ರ ದೃಷ್ಟಿ ಬೀಳಲಿದೆ ಎಂದು ಹೇಳುತ್ತಾನೆ. ಶನಿಯ ಈ ಮಾತನ್ನು ಕೇಳಿದ ಶಿವನು ಚಿಂತಿತನಾಗಿ ಶನಿಯ ವಕ್ರದೃಷ್ಟಿಯನ್ನು ತಪ್ಪಿಸುವ ಮಾರ್ಗಗಳ ಬಗ್ಗೆ ಯೋಚಿಸಲು ಆರಂಭಿಸಿದನು. ನಂತರ ಶನಿಯ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಶಿವನು ಕಾಲು ಭಾಗದಷ್ಟು ದೇಹವನ್ನು ಆನೆಯ ರೂಪಕ್ಕೆ ತೆಗೆದುಕೊಂಡು ಮೃತ್ಯುಲೋಕವನ್ನು ಸೇರಿಕೊಳ್ಳುತ್ತಾನೆ ಮತ್ತು ಸಂಜೆಯವರೆಗೂ ಆನೆಯ ರೂಪದಲ್ಲಿ ಇರಬೇಕಾಯಿತು. ಸಂಜೆ ಕಳೆಯುತ್ತಿದ್ದಂತೆ ಶಿವನು ತನ್ನ ಮೇಲಿನ ಶನಿ ದೃಷ್ಟಿ ತಪ್ಪಿತು ಎಂದು ಭಾವಿಸಿಕೊಂಡು ಕೈಲಾಸಕ್ಕೆ ಹಿಂತಿರುಗುತ್ತಾನೆ. ಕೈಲಾಸ ಪರ್ವತದಲ್ಲಿ ಶನಿಯು ಶಿವನಿಗಾಗಿ ಕಾಯುತ್ತಾ ನಿಂತಿರುವುದನ್ನು ಕಂಡು ಶಿವನು ಮುಗುಳ್ನಕ್ಕು, ನಿಮ್ಮ ದೃಷ್ಟಿ ನನ್ನ ಮೇಲೆ ಬೀಳಲಿಲ್ಲ, ನೋಡಿದಿರಾ ಎಂದು ಕೇಳುತ್ತಾನೆ. ಆಗ ಶನಿಯು ಶಿವನನ್ನು ನೋಡಿ ಮುಗುಳ್ನಕ್ಕು, ನನ್ನ ವಕ್ರದೃಷ್ಟಿಯಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದಾಗ ಶಿವನು ಆಶ್ಚರ್ಯಗೊಂಡು ಶನಿಯನ್ನೇ ದಿಟ್ಟಿಸಿ ನೋಡುತ್ತಾನೆ. ಆಗ ಶನಿಯು, ನೀವಿಷ್ಟು ಸಮಯ ಪ್ರಾಣಿಯ ರೂಪದಲ್ಲಿ ಮೃತ್ಯುಲೋಕದಲ್ಲಿದ್ದದ್ದನ್ನು ನನ್ನ ವಕ್ರದೃಷ್ಟಿಯಿಂದಲೇ ನೋಡಿದೆ ಎಂದು ಹೇಳುತ್ತಾನೆ. ಶನಿದೇವನ ನ್ಯಾಯವನ್ನು ನೋಡಿದ ಶಿವನು ಸಂತಸಗೊಂಡು ಶನಿದೇವನಿಗೆ ಅಪ್ಪುಗೆಯನ್ನು ನೀಡುತ್ತಾನೆ. ಪ್ರಾಚೀನ ಕಾಲದಲ್ಲಿ ಓರ್ವ ಶೇಟ್ಜಿ ಇದ್ದನು. ಆತನ ಮನೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿದ್ದವು. ಆದರೆ ಮಕ್ಕಳಿಲ್ಲದ ಕಾರಣ ಶೇಟ್ಜಿ ಮತ್ತು ಆತನ ಪತ್ನಿ ದುಃಖಿತರಾಗಿದ್ದರು. ಈ ದುಃಖದಿಂದ ಹೊರಬರಲು ಪತಿ ಪತ್ನಿಯರಿಬ್ಬರು ತಮ್ಮ ರಾಜ್ಯವನ್ನು ಸೇವಕರಿಗೆ ಒಪ್ಪಿಸಿ ತೀರ್ಥಯಾತ್ರೆಗೆ ಹೊರಟರು. ತನ್ನ ನಗರದಿಂದ ಹೊರಬಂದಾಗ ಅವನು ಧ್ಯಾನದಲ್ಲಿ ಕುಳಿತಿದ್ದ ಸಾಧುವನ್ನು ಕಂಡನು. ಋಷಿಯ ಆಶೀರ್ವಾದವನ್ನು ಏಕೆ ತೆಗೆದುಕೊಳ್ಳಬಾರದು ಎಂದು ಯೋಚಿಸಿ ಋಷಿಯ ಮುಂದೆ ಕುಳಿತರು. ಸನ್ಯಾಸಿ ಕಣ್ಣು ತೆರೆದಾಗ ಅವನ ಮುಂದೆ ಶೇಟ್ಜಿ ಮತ್ತು ಅವನ ಪತ್ನಿ ಆಶೀರ್ವಾದಕ್ಕಾಗಿ ಕಾದು ಕುಳಿತಿರುವುದು ಗಮನಕ್ಕೆ ಬರುತ್ತದೆ. ಋಷಿಯು ಅವರ ಬಳಿ, ನಿಮ್ಮ ದುಃಖ ಏನೆಂಬುದು ನನಗೆ ತಿಳಿದಿದೆ ಎಂದು ಹೇಳುತ್ತಾನೆ. ಇದಕ್ಕೆ ಉತ್ತಮ ಪರಿಹಾರವೆಂದರೆ ನೀವಿಬ್ಬರು ಪತಿ ಪತ್ನಿಯರು ಶನಿ ಪ್ರದೋಷ ವ್ರತದಂದು ಉಪವಾಸ ವ್ರತವನ್ನು ಆಚರಿಸಿ, ಆಗ ನೀವು ಸಂತಾನ ಭಾಗ್ಯವನ್ನು ಪಡೆಯುತ್ತೀರೆಂದು ಹೇಳುತ್ತಾನೆ. ತೀರ್ಥಯಾತ್ರೆಯಿಂದ ಹಿಂತಿರುಗಿದ ನಂತರ ಶೇಟ್ಜಿ ಮತ್ತು ಅವನ ಪತ್ನಿ ಶನಿ ಪ್ರದೋಷ ವ್ರತವನ್ನು ಒಟ್ಟಿಗೆ ಆಚರಿಸುತ್ತಾರೆ. ಇದರಿಂದಾಗಿ ಅವರು ಸುಂದರ ಮಗುವನ್ನು ಪಡೆದುಕೊಳ್ಳುತ್ತಾರೆ. ಈಗ ಶಿವನ ಬಾಲರೂಪದ ಕಥೆಯನ್ನು ಸ್ವಲ್ಪ ತಿಳಿಯೋಣ ಸ್ನೇಹಿತರೆ. ವಿಷ್ಣು ಪುರಾಣದಲ್ಲಿ ಹೇಳಲಾದ ಕಥೆಯು ಶಿವನ ಏಕೈಕ ಬಾಲರೂಪವನ್ನು ವಿವರಿಸುತ್ತದೆ. ಈ ದಂತಕಥೆಯ ಪ್ರಕಾರ ಬ್ರಹ್ಮನಿಗೆ ಮಗುವಿನ ಅವಶ್ಯಕತೆ ಇತ್ತು. ಇದಕ್ಕಾಗಿ ಅವನು ತಪಸ್ಸು ಮಾಡಿದನು. ನಂತರ ಶಿವನೇ ಮಗುವಾಗಿ ಬ್ರಹ್ಮನ ತೊಡೆಯ ಮೇಲೆ ಕಾಣಿಸಿಕೊಳ್ಳುತ್ತಾನೆ. ಬಾಲರೂಪದಲ್ಲಿದ್ದ ಶಿವನು ಜೋರಾಗಿ ಅಳಲು ಪ್ರಾರಂಭಿಸುತ್ತಾನೆ. ಬ್ರಹ್ಮ, ಯಾಕೆ ಇಷ್ಟೊಂದು ಅಳುತ್ತಿದ್ದೀಯಾ ಎಂದು ಕೇಳಿದಾಗ ತನಗೆ ಯಾವುದೇ ಹೆಸರಿಲ್ಲ ಎನ್ನುತ್ತಾನೆ. ಆಗ ಬ್ರಹ್ಮನು ರುದ್ರ ಎಂದು ಹೆಸರಿಡುತ್ತಾನೆ. ಆಗಲೂ ಶಿವ ಮೌನವಾಗಿರಲಿಲ್ಲ. ಆದ್ದರಿಂದ ಬ್ರಹ್ಮ ಅವನಿಗೆ ಇನ್ನೊಂದು ಹೆಸರನ್ನು ಕೊಟ್ಟನು. ಆದರೆ ಶಿವನಿಗೆ ಆ ಹೆಸರು ಇಷ್ಟವಾಗಲಿಲ್ಲ ಮತ್ತು ಇನ್ನೂ ಅವನು ಮೌನ ವಹಿಸಲಿಲ್ಲ. ಈ ರೀತಿಯಾಗಿ ಶಿವನನ್ನು ಮೌನಗೊಳಿಸಲು ಬ್ರಹ್ಮ 8 ಹೆಸರುಗಳನ್ನು ನೀಡಿದರು ಮತ್ತು ಶಿವನನ್ನು 8 ಹೆಸರುಗಳಿಂದ ಕರೆಯಲಾಗುತ್ತದೆ. ಶಿವನೇ ಮಗುವಾಗಿ ಬ್ರಹ್ಮನ ಮಡಿಲಲ್ಲಿ ಜನಿಸಿದನು. ಬ್ರಹ್ಮನ ಮಗನಾಗಿ ಶಿವನ ಜನಿಸಲು ಇದರ ಹಿಂದೆ ವಿಷ್ಣು ಪುರಾಣದ ಪುರಾಣ ಕಥೆಯೂ ಇದೆ. ಇದರ ಪ್ರಕಾರ ಭೂಮಿ, ಆಕಾಶ, ಪಾತಾಳ ಸೇರಿದಂತೆ ಇಡೀ ವಿಶ್ವವೇ ಮುಳುಗಿದಾಗ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಹೊರತುಪಡಿಸಿ ಯಾವುದೇ ದೇವರು ಅಥವಾ ಜೀವಿಯೂ ಇರಲಿಲ್ಲ. ಆಗ ವಿಷ್ಣು ತನ್ನ ಶೇಷನಾಗನ ಮೇಲೆ ನೀರಿನ ಮೇಲ್ಭಾಗದಲ್ಲಿ ಮಲಗಿರುವುದು ಕಂಡುಬಂದಿತು. ಆಗ ಬ್ರಹ್ಮನು ಆತನ ಒಕ್ಕಳಿನಿಂದ ಕಮಲದ ಹೂವಿನ ಮೇಲೆ ಕುಳಿತು ಮೇಲಕ್ಕೆ ಬರುತ್ತಾನೆ. ಸೃಷ್ಟಿಯ ಉಗಮದ ಬಗ್ಗೆ ತ್ರಿಮೂರ್ತಿಗಳಲ್ಲಿ
ಚರ್ಚೆ ನಡೆದಾಗ ಬ್ರಹ್ಮನು ತಾನೇ ಮೊದಲು ಎಂದು ವಾದಿಸುತ್ತಾನೆ. ಇದರಿಂದ ಕೋಪಗೊಂಡ ಶಿವನು ಬ್ರಹ್ಮನಿಗೆ ತಕ್ಕ ಪಾಠ ಕಲಿಸುತ್ತಾನೆ. ನಂತರ ಬ್ರಹ್ಮನು ತನ್ನ ತಪ್ಪನ್ನು ಅರಿತು ಶಿವನನ್ನು ತನ್ನ ಮಗನಾಗಿ ಜನಿಸಬೇಕೆಂದು ಕೇಳಿಕೊಳ್ಳುತ್ತಾನೆ. ಶಿವನು ಬ್ರಹ್ಮನ ಪ್ರಾರ್ಥನೆಯನ್ನು ಸ್ವೀಕರಿಸಿದನು ಮತ್ತು ಅವನಿಗೆ ಈ ಆಶೀರ್ವಾದವನ್ನು ಸಹ ನೀಡಿದನು. ಬ್ರಹ್ಮಾಂಡವು ಬ್ರಹ್ಮಾಂಡದ ಸೃಷ್ಟಿಯನ್ನು ಆರಂಭಿಸಿದಾಗ ಅವನಿಗೆ ಒಂದು ಮಗುವಿನ ಅಗತ್ಯವಿತ್ತು ಮತ್ತು ನಂತರ ಆತನು ಶಿವನ ಆಶೀರ್ವಾದವನ್ನೂ ಪಡೆದನು. ಆದುದರಿಂದ ಬ್ರಹ್ಮ ತಪಸ್ಸು ಮಾಡಿದನು ಮತ್ತು ಶಿವನು ಮಗುವಾಗಿ ಬ್ರಹ್ಮನ ತೊಡೆಯಲ್ಲಿ ಕಾಣಿಸಿಕೊಂಡನು. ಈಗ ಶಿವನ ವೃಷಭ ಅವತಾರದ ಕಥೆಯನ್ನ ಕೇಳೋಣ. ದೇವರುಗಳ ದೇವರಾದ ಮಹಾದೇವನ ಮಹಿಮೆಯನ್ನು ಹೊರತುಪಡಿಸಿ ಬೇರೆ ದಾರಿಯಿಲ್ಲ. ಶಾಂತಿಯನ್ನು ಕಾಪಾಡಿಕೊಳ್ಳಲು ಶಿವನು ತನ್ನ ಸ್ವಂತ ಮಗನನ್ನು ಕೊಂದನು. ಭಗವಾನ್ ವಿಷ್ಣು, ದುರ್ಗಾದೇವಿ ಮತ್ತು ಶಿವನು ಯಾವಾಗಲೂ ವಿಶ್ವವನ್ನು ರಕ್ಷಿಸಲು ಸಿದ್ಧರಾಗಿರುತ್ತಾರೆ. ಎರಡೂ ಪ್ರಪಂಚಗಳನ್ನು ರಕ್ಷಿಸಲು ಶಿವನು ವೃಷಭ ಅವತಾರ ಅಂದರೆ ಬಸವನ ರೂಪವನ್ನು ಪಡೆಯಬೇಕಾಯಿತು. ವಿಷ್ಣು ಮೋಹಿನಿ ಅವತಾರದಲ್ಲಿದ್ದಾಗ ಶಿವನು ಆತನನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸುತ್ತಾನೆ. ಕೆಲವು ದಿನಗಳ ಕಾಲ ವಿಷ್ಣು ಪಾತಾಳ ಲೋಕದಲ್ಲಿ ಶಿವನೊಂದಿಗೆ ವೈವಾಹಿಕ ಜೀವನ ನಡೆಸಲು ಪ್ರಾರಂಭಿಸಿದನು. ಕೆಲವು ವರುಷಗಳ ನಂತರ ವಿಷ್ಣುವಿನ ಮೋಹಿನಿ ಅವತಾರದಿಂದ ಪುತ್ರರು ಜನಿಸಿದರು. ಆದರೆ ಅವರೆಲ್ಲರೂ ರಾಕ್ಷಸ ಸ್ವಭಾವವನ್ನು ಹೊಂದಿದ್ದರು. ಅವರು ಮೂರೂ ಲೋಕಗಳಲ್ಲಿ ಭಯವನ್ನು ಸೃಷ್ಟಿಸಿದರು. ಎಲ್ಲ ದೇವತೆಗಳು ಶಿವನ ಆಶ್ರಯಕ್ಕೆ ಹೋಗಿ ಪರಿಹಾರಗಳನ್ನು ಕೇಳಲಾರಂಭಿಸಿದರು. ನಂತರ ಶಿವನು ವೃಷಭ ಅವತಾರವನ್ನು ತೆಗೆದುಕೊಂಡು ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ವಿಷ್ಣು ಮತ್ತು ಶಿವನ ಸಮ್ಮಿಲನದಿಂದ ಜನಿಸಿದ್ದ ರಾಕ್ಷಸ ಪುತ್ರರನ್ನು ಸಂಹಾರ ಮಾಡಿ ಮೂರು ಲೋಕವನ್ನು ರಕ್ಷಿಸುತ್ತಾರೆ. ಈಗ ಶನಿಯ ಜನ್ಮ ಕಥೆಯನ್ನ ಕೇಳೋಣ. ಒಂದು ದಂತಕಥೆಯ ಪ್ರಕಾರ ಭಗವಾನ್ ಶನಿಯು ದೇವನು ಕಶ್ಯಪ ಋಷಿಯ ಅವಿಭಾವಕತ್ವ ಯಜ್ಞದಿಂದ ಜನಿಸಿದವನು ಎನ್ನುವ ನಂಬಿಕೆ ಇದೆ. ಆದರೆ ಸ್ಕಂದ ಪುರಾಣದ ಕಾಶಿಖಂಡದ ಪ್ರಕಾರ ಶನಿದೇವರ ತಂದೆ ಸೂರ್ಯ ಮತ್ತು ತಾಯಿಯ ಹೆಸರು ಛಾಯಾ. ಆತನ ತಾಯಿಯನ್ನು ಸಂವರ್ಣ ಎಂದು ಕರೆಯುತ್ತಾರೆ. ಆದರೆ ಇದರ ಹಿಂದೆ ಒಂದು ದಂತಕಥೆ ಇದೆ. ದಕ್ಷರಾಜನ ಮಗಳಾದ ಸಂಜ್ಞಾ ಸೂರ್ಯನ ಪತ್ನಿಯಾಗಿದ್ದಳು. ಸೂರ್ಯನ ಅತಿಯಾದ ತಾಪದಿಂದ ಆಕೆಗೆ ಸಂಸಾರ ಮಾಡಲು ಸಾಧ್ಯವಾಗದೆ ತನ್ನದೇ ನೆರಳಿನ ರೂಪವನ್ನು ಸೃಷ್ಟಿಸಿ ಅದಕ್ಕೆ ಛಾಯಾ ಎಂದು ಹೆಸರಿಟ್ಟಳು. ಛಾಯಾಳಿಗೆ ಸೂರ್ಯನ ತಾಪದಿಂದ ಯಾವುದೇ ಸಮಸ್ಯೆ ಇರಲಿಲ್ಲ. ಛಾಯಾ ಮತ್ತು ಸೂರ್ಯದೇವನಿಗೆ ಜನಿಸಿದ್ದ ಮಗನೇ ಶನಿಯು. ಛಾಯಾಳ ನಿಜವಾದ ರೂಪ ಸಂಜ್ಞಾ. ಶನಿಯು ಛಾಯಾಳ ಗರ್ಭದಲ್ಲಿದ್ದಾಗ ಶಿವನ ಕುರಿತು ಕಠಿಣ ತಪಸ್ಸು ಮಾಡಿರುವುದರಿಂದ ತಪಸ್ಸಿನ ತೀವ್ರತೆಗೆ ಶನಿಯು ಮೈಬಣ್ಣ ಕಪ್ಪಾಯಿತು. ಶನಿಯನ್ನು ನೋಡಿದ ಸೂರ್ಯ ಈತ ತನ್ನ ಮಗನಲ್ಲವೆಂದು ಛಾಯಾಳ ಮೇಲೆ ಸಂಶಯ ಪಡುತ್ತಾನೆ. ತಾಯಿಗೆ ಮಾಡಿದ ಅವಮಾನದಿಂದ ಕೋಪಗೊಂಡು ಶನಿಯು ತನ್ನ ತಂದೆ ಸೂರ್ಯದೇವನನ್ನು ದಿಟ್ಟಿಸಿ ನೋಡಿದಾಗ ಅವನ ಶಕ್ತಿಯಿಂದಾಗಿ ಸೂರ್ಯದೇವರು ಕಪ್ಪಾದನು ಮತ್ತು ಅವನಿಗೆ ಕುಷ್ಠರೋಗ ಉಂಟಾಯಿತು. ತನ್ನ ಸ್ಥಿತಿಯನ್ನು ನೋಡಿ ಗಾಬರಿಗೊಂಡ ಸೂರ್ಯದೇವ ಶಿವನ ಆಶ್ರಯವನ್ನು ತಲುಪಿದನು. ನಂತರ ಶಿವನು ಸೂರ್ಯದೇವನ ತಪ್ಪನ್ನು ಮನವರಿಕೆ ಮಾಡಿಸಿದನು. ಸೂರ್ಯದೇವ ತನ್ನ ಕ್ರಿಯೆಗಳ ಬಗ್ಗೆ ಪಶ್ಚಾತ್ತಾಪಪಟ್ಟನು, ಕ್ಷಮೆಯಾಚಿಸಿದನು. ನಂತರ ಅವನು ತನ್ನ ನಿಜವಾದ ರೂಪವನ್ನು ಮರಳಿ ಪಡೆದನು. ಶನಿ ಹುಟ್ಟಿದ ನಂತರ ತಂದೆ ಎಂದಿಗೂ ಆತನೊಂದಿಗೆ ಪುತ್ರ ಪ್ರೀತಿಯನ್ನು ಪ್ರದರ್ಶಿಸಲಿಲ್ಲ. ಇದರ ಮೇಲೆ ಶನಿ ತಪಸ್ಸು ಮಾಡುವ ಮೂಲಕ ಶಿವನನ್ನು ಸಂತೋಷಪಡಿಸಿದನು. ವರವನ್ನು ಕೇಳುವಂತೆ ಶಿವನು ಕೇಳಿದಾಗ ಶನಿ ಸೂರ್ಯನು ತನ್ನ ತಾಯಿಯನ್ನು ಅಗೌರವಿಸುವ ಮೂಲಕ ಕಿರುಕುಳ ನೀಡಿದ್ದಾನೆ ಎಂದು ಹೇಳಿದನು. ನನ್ನ ತಾಯಿ ಯಾವಾಗಲೂ ಅವಮಾನ ಮತ್ತು ಸೋಲಿಗೆ ಒಳಗಾಗಿದ್ದರು. ಆದುದರಿಂದ ನೀನು ನನಗೆ ಸೂರ್ಯನಿಗಿಂತ ಹೆಚ್ಚು ಶಕ್ತಿಯುತವಾಗಿ ಮತ್ತು ಪೂಜಿಸಲ್ಪಡುವ ವರವನ್ನು ಕೊಡು. ಆಗ ಶಿವನು ಸಾಮಾನ್ಯ ಮನುಷ್ಯರು, ದೇವರುಗಳು, ರಾಕ್ಷಸರು, ಸಿದ್ಧರು, ವಿದ್ಯಾಧರರು, ಗಂಧರ್ವರು ಮತ್ತು ಸರ್ಪಗಳು ಕೂಡ ನಿನ್ನ ಹೆಸರಿಗೆ ಹೆದರುತ್ತಾರೆ ಎನ್ನುವ ವರವನ್ನು ನೀಡಿದರು. 9 ಗ್ರಹಗಳಲ್ಲಿ ಉತ್ತಮ ಸ್ಥಾನವನ್ನು ಪಡೆಯುವುದರೊಂದಿಗೆ ನೀವು ಸರ್ವೋಚ್ಚ ನ್ಯಾಯಾಧೀಶರಾಗುತ್ತೀರಿ ಎನ್ನುವ ವರವನ್ನೂ ಸಹ ಶಿವನು ನೀಡಿದನು. ಸ್ನೇಹಿತರೆ, ಶನಿ ಮತ್ತು ಶಿವನ ನಡುವಿನ ಈ ದಿವ್ಯ ಸಂಬಂಧದ ಕತೆ ನಮಗೆ ಒಂದು ಮಹತ್ವದ ಸಂದೇಶವನ್ನು ಸಾರುತ್ತದೆ. ಶನಿದೇವರು ನ್ಯಾಯದ ಅಧಿಪತಿಯಾಗಿದ್ದರೆ ಪರಮಶಿವನು
ಕರುಣೆ ಮತ್ತು ಕ್ಷಮೆಯ ಸಾಗರ. ನಿಜವಾದ ಭಕ್ತಿ, ಸತ್ಕರ್ಮ ಮತ್ತು ಧರ್ಮ ಮಾರ್ಗದಲ್ಲಿ ನಡೆಯುವವರನ್ನು ಶಿವನು ಸದಾ ಕಾಪಾಡುತ್ತಾನೆ. ಅದೇ ಸಮಯದಲ್ಲಿ ಶನಿದೇವರು ಪ್ರತಿಯೊಬ್ಬರ ಕರ್ಮಕ್ಕೆ ತಕ್ಕ ಫಲವನ್ನು ನೀಡುವ ಮೂಲಕ ಜೀವನದ ಸತ್ಯವನ್ನು ಅರಿಯುವಂತೆ ಮಾಡುತ್ತಾರೆ. ಆದ್ದರಿಂದ ಜೀವನದಲ್ಲಿ ಕಷ್ಟಗಳು ಬಂದಾಗ ಭಯಪಡುವುದಕ್ಕಿಂತ ಶಿವನ ನಾಮಸ್ಮರಣೆ ಮಾಡಿ ಶನಿದೇವರನ್ನು ಭಕ್ತಿಯಿಂದ ಆರಾಧಿಸಿ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಮುಂದೆ ಸಾಗೋಣ. ದೇವರ ಮೇಲಿನ ನಂಬಿಕೆ ಮತ್ತು ಸತ್ಕಾರ್ಯಗಳೇ ನಮ್ಮ ಜೀವನವನ್ನು ಬೆಳಗಿಸುವ ನಿಜವಾದ ಮಾರ್ಗ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಹಾಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಪ್ರತಿದಿನವೂ ಇಂತಹ ಧಾರ್ಮಿಕ ಕಥೆಗಳು, ದೇವಾಲಯಗಳ ಇತಿಹಾಸ, ವ್ರತಗಳ ಮಹತ್ವ ಹಾಗೂ ಶಕ್ತಿ ಮಾಹಿತಿಗಳಿಗಾಗಿ ನಮ್ಮೊಂದಿಗೆ ಸದಾ ಇರಿ. ಮತ್ತೊಂದು ಹೊಸ ಭಕ್ತಿಮಯ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಪರಮಶಿವನ ಮತ್ತು ಶನಿದೇವರ ಕೃಪೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಓಂ ನಮಃ ಶಿವಾಯ. ಜಯ ಶನಿದೇವ. ಧನ್ಯವಾದಗಳು.